ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ಚಿಕ್ಕಸಂದಿಗೆ ಶ್ರೀ ವೀರೇಶ್ವರ ಶರಣರ ಬಗ್ಗೆ ಮುಂದಿನ ಒಂದು 2 ಮಾತುಗಳನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಒಂದು ದಿವಸ ಏನಾಯಿತು ಅಂದರೆ, ಅವರು ಚಿಕ್ಕಸಂದಿಗೆ ಶ್ರೀ ವೀರೇಶ್ವರ ಶರಣರು ದಿನಾಲು ಭಿಕ್ಷೆಗಾಗಿ ಹಿಟ್ಟಿಗಾಗಿ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗ್ತಾಯಿದ್ರು ಭಿಕ್ಷೆಗಾಗಿ ಜೋಳಿಗೆ ಹಾಕ್ಕೊಂಡು. ಒಂದು ದಿವಸ ಏನಾದ್ರು ಬಂದಾಳಿಗೆ ಜೋಳಿಗೆ ಭಿಕ್ಷೆಗಾಗಿ ಹೋಗ್ತಾಯಿದ್ರು. ಅಲ್ಲಿ ಒಂದು ಬಂದಾಳಲ್ಲಿ ಒಬ್ಬರು ಭಕ್ತರು ಏನಂದರೆ, ಬಂದಾಳಲ್ಲಿ ಹೊಡೆಯದವರು ಅಂತ ಒಂದು ಮನೆತನ ಇದೆ. ಆ ಮನೆತನದಲ್ಲಿ ನಿಂಗಪ್ಪ ಗೌಡ ಬಿರಾದರ್ ಅನ್ನೋರು ಇದ್ದಾರೆ. ಆ ನಿಂಗಪ್ಪ ಗೌಡ ಬಿರಾದರ ಸೋದರತ್ತೆ ಗಂಡ ಅವ್ರ ಹೆಸರು ಅಂದರೆ ಪರಪ್ಪ ಅಂತ, ಪರಪ್ಪ ಕೆಟಗೇರಿ ಅಂತ. ಇಲ್ಲಿ ಪುಸ್ತಕ ಚಂದ್ರಶೇಖರ್ ಬಿರಾದರ್ ಬರೆದಂಥ ಒಂದು ಪುಸ್ತಕ ಇದೆ. ನಾನು ಸ್ವಂತ ಯಾವುದು ಹೇಳ್ತಾ ಇಲ್ಲ, ನನಗೆ ರೆಫರೆನ್ಸ್ ಇದೆ, ಚಂದ್ರಶೇಖರ್ ಬಿರಾದರ್ ರೆಫರೆನ್ಸ್ ಇದೆ. ಕೆಟಗೇರಿ ಅಂತ, ಪರಪ್ಪ ಕೆಟಗೇರಿ ಅವರು ಅಂದರೆ ನಿಂಗಪ್ಪಗೌಡ ಬಿರಾದರ ಸೋದರತ್ತೆ ಪತಿ. ಓಕೆನಾ? ಇವರು ಈ ಪರಪ್ಪ ಅವ್ರಿಗೆ ಏನಾಗಿತ್ತು ಅಂದರೆ, ಅವ್ರ ಮನೆಯಲ್ಲಿ ಒಂದು ಕಲಹ ಒಂದು ಮೆಂಬರ್ಸ್ ಕುಟುಂಬದ ಸದಸ್ಯರಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಗಳ ಇವೆಲ್ಲ ಅಶಾಂತಿ ಭಾಳ ಇತ್ತು. ಹೀಗಾಗಿ ಅವರು ಏನಂದರೆ ಈ ಚಿಕ್ಕಸಂದಿಗೆ ವೀರೇಶ್ವರ ಶರಣರ ಬಗ್ಗೆ, ಅವರ ಲೀಲೆಗಳ ಬಗ್ಗೆ, ಪವಾಡಗಳ ಬಗ್ಗೆ ತಿಳ್ಕೊಂಡಿದ್ರು, ಅವರ ಒಂದು ಶಕ್ತಿಯ ಬಗ್ಗೆ. ಅದಕ್ಕೆ ಯಾವಾಗಲಾದ್ರೂ ನಾವು ಭೇಟಿ ಆಗಬೇಕು, ಅವ್ರ ಬಗ್ಗೆ ನಮ್ಮ ಕಷ್ಟ ಹೇಳ್ಕೊಬೇಕಂತ ಕಾಯ್ತಾಯಿದ್ರು. ಹೀಗೆ ಒಂದು ದಿನ ಏನಾಯಿತು ಅಂದರೆ, ಈ ಪರಪ್ಪ ಅವರು ಅದೇ ವಿಚಾರದಲ್ಲಿರುವಾಗ ಅದೇ ಬಂದಾಳ ಗ್ರಾಮಕ್ಕೆ ಬಂದಾಳ ಅವರೆಲ್ಲ ಓತಿಯಾಳ ಬಂದಾಳ ಎಲ್ಲ ಸುತ್ತಮುತ್ತ ಭಿಕ್ಷೆ ಹೊಡ್ತಾರೆ. ಚಿಕ್ಕಸಂದಿ ಬಂದಾಳಕ್ಕೆ ಭಿಕ್ಷೆ ಹೊಡ್ತಾಯಿದ್ರು. ಹೀಗೆ ಈ ಪರಪ್ಪ ಕೆಟಗೇರಿಯವರು ಹೋಗೋತ್ನಾಗ ಎದುರಿಗೆ ಚಿಕ್ಕಸಂದಿ ವೀರೇಶ್ವರ ಶರಣರು ಭಿಕ್ಷೆಗಾಗಿ ಬರ್ತಾ ಇರ್ತಾರೆ ಬಂದಾಳಕ್ಕೆ. ಭಾಳ ದೂರೆಲ್ಲ ಬಂದಾಳ ಚಿಕ್ಕಸಂದಿಗೆ ಎಲ್ಲ ಅಲ್ಲೇ ನಡ್ಕೊಂಡು ಹೋಗ್ತಾಯಿದ್ರು. ಅವಾಗೇನಾಯ್ತು, ಭಾಳ ಖುಷಿ ಆಯ್ತು ಪರಪ್ಪ ಅವ್ರಿಗೆ ಬಂದಿರಲ್ಲ ಅಂತಿಕೊಂಡು. ಮುಂದೆ ಏನಾಯ್ತು, ಇವರೆಲ್ಲ ತಮ್ಮ ಕಷ್ಟನ ಹೇಳ್ಕೊಂಡ್ರು. ನಮ್ಮ ಮನೆಯಲ್ಲಿ ಅಶಾಂತಿ ಇದೆ, ಎಲ್ಲ ಇದ್ದರೂ ಇಲ್ದಂಗೆ ಐತಿ, ಮಕ್ಕಳು ಜಗಳ ಆಡ್ತವೆ, ಹೆಂಡತಿ ಮಕ್ಕಳು ಒಂದು ಪ್ರೀತಿ ವಿಶ್ವಾಸ ಇಲ್ಲ, ಏನು ಕಲಹ ಇದೆ, ಶಾಂತಿ ಇಲ್ಲ, ಏನು ಮಾಡಬೇಕು, ನನಗೂ ವಯಸ್ಸಾಯಿತು, ಮಕ್ಕಳಿದ್ದಾರೆ, ಏನು ಒಂದು ಇದಿಲ್ಲ ಅಂತ ಹೇಳ್ಕೊಳ್ತಾರೆ. ಆಗ ವೀರೇಶ್ವರ ಏನು ಹೇಳ್ತಾರಂದರೆ, ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಂಡು ಅವರು ವಿಚಾರ ಮಾಡಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿಕೊಂಡು ಪರಿಹಾರ ಸೂಚಿಸ್ತಾರೆ. ಏನಂತಾರೆ, ನೋಡಪ್ಪ ಪರಪ್ಪ, ಈಗ ನೀವು ತಕ್ಷಣ ಏನು ಮಾಡಬೇಕಂದ್ರೆ ಬಿಜಾಪುರಕ್ಕೆ ಹೋಗು. ಬಿಜಾಪುರಕ್ಕೆ ಅಲ್ಲಿ ದನಗಳ ಸಂತೆ ಇದೆ, ಆ ದನಗಳು ಮಾರಾಟ ಮಾಡ್ತಾರೆ. ಅಲ್ಲಿ ಹೋದಂದರೆ ಒಂದು ಕಂದು ಬಣ್ಣದ ಎತ್ತ ಇದೆ, ಏನು ಬ್ರೌನ್ ಕಲರ್ ಎತ್ತಿದೆ, ಅದ್ರ ಬಾಲ ಮೊಂಡಿದೆ. ಓಕೆ, ಮಂಡು ಬಾಲ ಬ್ರೌನ್ ಕಲರ್ ಎತ್ತಿದೆ. ಅದು ನೀ ಸಂತೆಗೆ ಹೋಗಿ ನೋಡಂತಿಕೋ, ನೀನು ನೋಡಿ ಒದರ್ತದೆ, ನಿನ್ನ ಮುಖ ನೋಡೇ ಒದರ್ತದೆ. ಆ ಎತ್ತನ್ನು ನೀ ಬಿಡಾಕೋಬೇಡ, ಎಷ್ಟೇ ರೊಕ್ಕ ಇರಲಿ ಏನಾರು ಮಾಡಿ ಅದನ್ನ ಖರೀದಿ ಮಾಡಿಕೊಂಡು ಅದಕ್ಕೆ ಸರಿಯಾದ ಹೈಟು, ಸರಿಯಾದ ಜೋಡಿ ಆಗುವಂಥ ಒಂದು ಕ್ವಾಣನ ಖರೀದಿ ಮಾಡೋದು. ಅದು ಆ ಎತ್ತೇನದಲ್ಲ ಕಂದು ಮಾಡೋದು, ಆ ಎತ್ತಿಗೆ ಈಕ್ವಲ್ ಆಗಿರೋ ಸಮನಾಗಿರ್ತಕ್ಕಂಥ ಒಂದು ಕೋಣನ, ಅಂದರೆ 2 ಕೋಡಿ ನೇಗಲು ಹಾಕಿದರೂ ಕೂಡ ಒಕ್ಕಲ್ತನ ಮಾಡೋಕ್ಕೆ ಬರಬೇಕು ಅಂಥ ಒಂದು ಕೋಣನ ಖರೀದಿ ಮಾಡ್ಕೊಂಡು ಬಂದು ನೀನು ಹೊಲದಾಗ ಒಕ್ಕಲ್ತನ ಮಾಡು, ಎಲ್ಲ ಚಲೋ ಆಗುತ್ತಂತ ಹೇಳಿ ಇದೊಂದು ಪರಿಹಾರ ಕೊಟ್ಟುಗಳೇ. ಅದರಂತೆ ಏನು ಮಾಡಿದ್ರೆ, ಪರಪ್ಪ ಕೆಟಗೇರಿಯವರು ಬಿಜಾಪುರಕ್ಕೆ ದನಗಳ ಸಂತೆಗೆ ಹೋಗ್ತಾರೆ. ಹೋದ ತಕ್ಷಣ ಲೀಲೆ ಏನಪ್ಪ, ಅಲ್ಲೊಂದು ಮಂಡು ಬಾಲದ ಕಂದು ಬಣ್ಣದ ಇರ್ತದೆ. ವರದಿಗಳೇ ಆ ಶರಣರು ಹೇಳಿದ ಸರಿ ಅಂದ್ಕೊಂಡು ಅದನ್ನು ಅದು ವಿಚಾರ ಮಾಡಲಿಲ್ಲ, ಎಷ್ಟು ದುಡ್ಡು ಗಿಡ್ಡಿ ವಿಚಾರ ಮಾಡಲಿಲ್ಲ, ಸೀದಾ ಕೊಂಡ್ಕೊಂಡ್ರು. ಹಾಗೆ ತಕ್ಕಂತೆ ಸರಿ ಜೋಡಿ ಆದಂಥ ಮ್ಯಾಚ್ ಆದಂಥ ಒಂದು ಕೋಣನ ಕೊಂಡ್ಕೊತಾರೆ. ಹಾಗೆ ಆ ಕಂದು ಬಣ್ಣದ ಎತ್ತು ಕೋಣ 2 ತೊಗೊಂಡು ಬಂದು ಅವ್ರ ಹೊಲದಲ್ಲಿ ಒಕ್ಕಲ್ತನ ಪ್ರಾರಂಭ ಮಾಡ್ತಾರೆ. ಆಗ ಶರಣ ಹೇಳಿದಾಗೆ ಪ್ರಾರಂಭ ಮಾಡಿದ ತಕ್ಷಣ ಮನೆಯಲ್ಲಿ ಶಾಂತಿ ನೆಲೆಸ್ತದೆ. ಆಮೇಲೆ ಎಷ್ಟು ಎಕರೆ ಹೊಲ ಆಯ್ತಲ್ಲ, ಅದ್ರ 10 ಪಟ್ಟು ಎಕರೆ ಬೇರೆ ಹೊಲಗಳು ಹಿಡ್ಕೊಂಡು ಹೋಗ್ತಾರೆ, ಅವರು ಖರೀದಿ ಹಾಕೋತಾರೆ. ಮನೆಯಲ್ಲೆಲ್ಲ ಶಾಂತಿ ಆಗುತ್ತೆ. ವೀರೇಶ್ವರ ಶರಣ ಹೇಳ್ತಾರೆ, ಆಯಿತು ಇಷ್ಟು ಮಾಡು, ಮುಂದೆ ನಿನ್ನ ಜವಾಬ್ದಾರಿ ಹಿಂದೆ ಸರ್ಕೋ, ಮಕ್ಕಳೆಲ್ಲ ದೊಡ್ಡವರಾಗಿ ಹಿರಿ ಮಗನಿಗೆ ಕೊಟ್ಬಿಡು, ನಿಂದೆಲ್ಲ ಅವ್ರಿಗೆ ಏನು ಕೊಟ್ಟು ಎಲ್ಲ ಹಿಂದೆ ಸರ್ಕೊ ಅಂತ ಹೇಳ್ತಾರೆ. ಅದರಂತೆ ಈ ಪರಪ್ಪ ಕೆಟಗೇರಿಯವರು ತಮ್ಮ ಹಿರಿಯ ಮಗನಿಗೆಲ್ಲ ತನ್ನ ಜವಾಬ್ದಾರಿ ಕೊಟ್ಟು
ತಮ್ಮ ಜವಾಬ್ದಾರಿ ಕೊಟ್ಟು ಬಿಡ್ತಾರೆ. ಮುಂದೆ ಮನೆಯಲ್ಲೆಲ್ಲ ಶಾಂತಿ ನೆಲೆಸ್ತದ. ಹೊಲಗಳು ಹಿಡ್ಕೊಂಡು ಹೋಗ್ತಾರೆ. ಅಂದರೆ ಹೊಲ ಹಿಡ್ಕೊಳ್ಳೋದನ್ನು 1ಕ್ಕೆ 2, 2ಕ್ಕೆ 4 ಎಕರೆ ಹೀಗೆ ಹೊಲಗಳು ಬೆಳ್ಕೊತ ಹೋಗ್ತಾವೆ, ಶ್ರೀಮಂತರು ಆಗ್ತಾರೆ, ಮನೆ ಶಾಂತಿ ಇರುತ್ತೆ. ಈ ರೀತಿ ಒಂದು ಶರಣರ ಒಂದು ವಾಕ್ಸಿದ್ಧಿ ಅವ್ರು ಹೇಳಿದ್ದು ಅವ್ರು ಏನಿದೆ ಸತ್ಯ ಆಗಿ ಹೋಗುತ್ತೆ. ಇದು ಒಂದು ಕತೆ, ಒಂದು ಪವಾಡ. ಈ ಪವಾಡದಲ್ಲಿ ನಾವೇನು ಕಂಡ್ಕೋತೇವೆ ಅಂದರೆ ಸಮರಿ ಏನು ಅಂತಂದರೆ, ಶರಣರು ಸಾಮಾನ್ಯರಿದ್ದಿಲ್ಲ. ಒಂದು ಸಮಸ್ಯೆ ಎದುರಿಗಿಟ್ಟರೆ ಆ ಸಮಸ್ಯೆಗೆ ಒಂದು ಕಾರಣ. ಈ ಜಗತ್ತಿನಲ್ಲಿ ದೇವಿ ಪುರಾಣದಲ್ಲಿ ಒಂದು ಸತ್ಯ ಇದೆ. ಈಗ ದೇವಿ ಪುರಾಣದಲ್ಲಿ ವೇದೋಪನಿಷತ್ತುಗಳ ಸಹಿತ, ಶ್ರುತಿಗಳ ಸಹಿತ ಒಂದು ಸತ್ಯ ಇದೆ, ಜಗತ್ತಿನ ಸತ್ಯ ರಹಸ್ಯ. ಅದು ಒಂದು ಕಾರ್ಯ ನಡೀಬೇಕು ಅಂದರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ಕಾರಣ ಇಲ್ಲದೆ ಕಾರ್ಯ ಆಗೋದಿಲ್ಲ. ಅದು ಜಗತ್ತಿನಲ್ಲಿ ಏನೇ ವಿಷಯ ಇರಲಿ, ಒಂದು ಕಾರ್ಯ ನಡಿಬೇಕು ಅಂದರೆ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಅದು ಕೆಟ್ಟದ್ದಿರಲಿ ಒಳ್ಳೆಯದಿರಲಿ. ಆ ಕಾರಣ ಚಿಕ್ಕಸಿಂದಗಿ ವೀರೇಶ್ವರ ಶರಣರು ಒಂದು ಸಮಸ್ಯೆ, ಒಂದು ಕಾರ್ಯ ಹಿಂಗೆ ನಡೀತಾ ಇದೆ, ಮನೆಯಲ್ಲಿ ಅಶಾಂತಿ ನೆಲೆಸ್ತಾ ಇದೆ, ಈ ಸಮಸ್ಯೆ ಉದ್ಭವ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅವರಿಗೆ ಆ ಕಾರಣ ಕಾಣ್ತಾ ಇತ್ತು. ಅದಕ್ಕೆ ಆ ಕಾರಣ ಕಾಣ್ತಾ, ಆ ಕಾರಣ ಏನಪ್ಪ, ಅದಕ್ಕೊಂದು ಪರಿಹಾರ ಹೇಳಿಬಿಟ್ರು. ಆ ಕಾರಣ ಗೊತ್ತಾದ ಮೇಲೆ ಕಾರ್ಯಕ್ಕೆ ಪರಿಹಾರ ಸಿಗುತ್ತೆ. ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ. ಇದು ಶ್ರುತಿ ಸಾರ, ವೇದೋಪನಿಷತ್ತುಗಳ ಸಾರ. ಕಾರಣವಿಲ್ಲದೆ ಕಾರ್ಯವಿಲ್ಲ. ಇದು ಚಿಕ್ಕಸಿಂದಗಿ ವೀರೇಶ್ವರಯ್ಯನವರು ಅವಾಗ ತಿಳ್ಕೊಳ್ತರು. ಇಲ್ಲಿಗೆ ನಾನು ಇವತ್ತಿನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪವಾಡದೊಂದಿಗೆ ಲೀಲೆಯೊಂದಿಗೆ ಮತ್ತೆ ಬರ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಹಂಚಿಕೊಳ್ಳಿ. ಧನ್ಯವಾದಗಳು.